ಬಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೀ ಟೈಲರಿಂಗ್ ಕ್ಲಾಸ್ ಅಂತಲೇ ಹೇಳ್ಬಹುದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ಬೋದು. ಮೊದಲನೇದಾಗಿ ಇದು ಮೊದಲನೇ ಕ್ಲಾಸ್. ಮೊದಲನೇ ಕ್ಲಾಸಲ್ಲಿ ಇವಾಗ ಬ್ಲೌಸ್ ತೊಗೋತೀವಿ. ಬ್ಲೌಸ್ ತೊಗೊಂಡ್ರೆ ಯಾವ ಭಾಗನ ಏನಂತ ಕರಿತೀವಿ ಅನ್ನೋದನ್ನು ಫಸ್ಟು ನೋಡೋಣ. ಓಕೆನಾ. ಫಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ಬ್ಲೌಸಲ್ಲಿ ಇವಾಗ ಬ್ಲೌಸ್ ತೊಗೊಂಡು ಇದೇನು ಅಂತ ಕಟಿಂಗ್ ಮಾಡೋಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಏನೇಂತ ಕರಿತೀವಿ ಅನ್ನೋದನ್ನು, ಬ್ಲೌಸ್ನ ಭಾಗಗಳು ಯಾವುದು ಏನಂತ ಕರಿತೀವಿ ನೋಡೋಣ ಬನ್ನಿ. ಫಸ್ಟ್ಗೆ ಇದು ಬ್ಲೌಸ್. ಓಕೆನಾ. ಇದು ಬ್ಲೌಸು. ಇಲ್ಲಿಂದ ಈ ಶೋಲ್ಡರಿಂದ ಇಲ್ಲಿ ಡಾಟ್ ಹಿಡಿತೀವಲ್ಲ ಇಲ್ಲಿವರೆಗೂ ಇದು ಲೆಂತ್. ಇದೇನಿದು ಬ್ಲೌಸ್ನ ಲೆಂತ್. ಫಸ್ಟು ತಗೊಳ್ಳೋದೇ ಇದು ಲೆಂತ್. ಓಕೆನಾ. ಇದು ಬ್ಲೌಸ್ನ ಲೆಂತ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ಮಧ್ಯದಿಂದ ಇಲ್ಲಿಗೆ ತೊಗೋತೀವಲ್ಲ, ಡೀಪ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ತೊಗೊಳ್ಳೋದು ಡೀಪ್. ಅಂದರೆ ಇಲ್ಲಿಂದನೂ ತೊಗೋಬೋದು. ನಾವು ಕಟಿಂಗ್ ಮಾಡ್ಬೇಕಾದ್ರೆ ಇದಿಷ್ಟು ತೊಗೊಂಡು ಇದಿಷ್ಟು ಡೀಪು ಅಂತ ಬಿಡ್ತೀವಿ, ಇದಿಷ್ಟನ್ನು ಡೀಪು ಅಂತ ಬಿಡ್ತೀವಿ. ಇಲ್ಲ ಇಲ್ಲಿಂದ ಇಲ್ಲಿಗೂ ಮಾರ್ಕ್ ಮಾಡ್ಕೊಂಡು ತೊಗೋಬೋದು. ಇದು ಡೀಪು. ಓಕೆನಾ. ಈಗ ತೊಗೊಳ್ಳೋದು ಡೀಪ್, ಇಲ್ಲಿವರೆಗೂ ತೊಗೊಳ್ಳೋದು ಡೀಪ್ ಇಷ್ಟು. ಓಕೆನಾ. ಇದಿಷ್ಟು ಆದಮೇಲೆ ಎದೆ ಸುತ್ತಳತೆ. ಎದೆ ಸುತ್ತಳತೆ ಎಲ್ಲಿಂದ ಇಲ್ಲಿಗೆ ತೊಗೋಬೇಕು? ಇಲ್ಲಿ ಉಕ್ಸ್ಪಟ್ಟಿ ಇದೆಯಲ್ಲ, ಉಕ್ಸ್ಪಟ್ಟಿ ಇಲ್ಲಿಂದ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ನೋಡಿ, ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ ಕಂಕ್ಳ ಹತ್ರ, ಉಕ್ಸ್ಪಟ್ಟಿಯಿಂದ ಇಲ್ಲಿಗೆ ಜಾಯಿಂಟ್ ಆಗಿರುತ್ತಲ್ಲ, ಇದೇನೆ ಎದೆ ಸುತ್ತಳತೆ. ಇದನ್ನು 4 ಭಾಗ ಮಾಡ್ಕೋಬೇಕು. ಇದು ಒಂದು ಭಾಗ ಇದೆ, ಹಿಂದೆದು 2 ಭಾಗ, ಇನ್ನೊಂದು ಸೈಡ್ 1 ಭಾಗ, ಒಟ್ಟು ಇದು 4 ಭಾಗ ಆಗುತ್ತೆ. ಇದು ಒಂದು ಭಾಗದಲ್ಲಿ ಸುತ್ತ ಸೇರಿದ್ರೆ 4 ಭಾಗ. ಓಕೆನಾ. ಒಂದು ಸುತ್ತಳತೆ ತೊಗೊಂಡು ಫೋಲ್ಡ್ ಮಾಡಿರ್ತೀವಿ, ಹಾಗಾಗಿ ಇದೊಂದು ಅಳತೆ. ಓಕೆನಾ. ಇದು ಎದೆ ಸುತ್ತಳತೆ. ಇದು ಬಂದ್ಬಿಟ್ಟು ಸೊಂಟದ ಸುತ್ತಳತೆ. ಇಲ್ಲಿ ಉಕ್ಸಿದೆಯಲ್ಲ, ಈ ಉಕ್ಸಿಂದ ಈಗ ಉದ್ದಕ್ಕೂ ಅಳತೆ ಮಾಡಿದ್ರೆ ಇಲ್ಲಿ ಹೈ ಪಟ್ಟಿ ಬರುತ್ತಲ್ಲ, ಇದನ್ನು ಅಳತೆ ಮಾಡಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ನಾವು ತೊಗೊಳ್ಳೋದು ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ, ಇದು ಸೊಂಟದ ಸುತ್ತಳತೆ. ಓಕೆನಾ. ಇಲ್ಲಿಂದ ಹೀಗೆ ಅಳತೆ ಮಾಡೋದು ಸೊಂಟದ ಸುತ್ತಳತೆ. ಈಗ ಬೆನ್ನಿನ ಉದ್ದ, ಡೀಪು, ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ ಆಯ್ತಲ್ವ. ಈಗ ಇದಾದಮೇಲೆ ಇದು ಬಂದ್ಬಿಟ್ಟು ಸ್ಲೀವ್ಸ್, ತೋಳಿನ ಉದ್ದ. ಇದು ನೀವು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಇದು ತೋಳಿನ ಉದ್ದ. ನಾವು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಶೋಲ್ಡರು, ಇಲ್ಲಿಂದ ಇಲ್ಲಿವರೆಗೂ ತೊಗೊಳ್ಳೋದು ಉದ್ದ. ಎಷ್ಟು ಉದ್ದ ಇದೆ ಇದು ಅಂತ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಇದು ತೋಳಿನ ಉದ್ದ. ಇದು ತೋಳಿನ ಸುತ್ತಳತೆ. ಬ್ಲೌಸು, ಜಾಕೆಟು, ರೌಕೆ ಅಂತೆಲ್ಲ ಕರೀತಾರೆ. ಇದು ರೌಕೆನ, ಬ್ಲೌಸ್ನ, ಇಲ್ಲ ಹೇಳ್ದಂಗೆ ಜಾಕೆಟ್ನ ಸುತ್ತಳತೆ, ತೋಳಿನ ಸುತ್ತಳತೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಉದ್ದ, ಇದು ತೋಳಿನ ಸುತ್ತಳತೆ. ಇದು ಬಂದ್ಬಿಟ್ಟು ಹಾರ್ಮೋಲ್ ರೌಂಡ್ ಅಂತ ಕರೀತಾರೆ. ಇಲ್ಲಿಂದ ಈಗ ಬರೋದು, ಸಾರಿ ಕಾಣಿಸ್ತಾ ಇದೆಯಾ, ಇವಾಗ ಇಲ್ಲಿಂದ ಹೀಗೆ ಬರುತ್ತಲ್ಲ, ಇದು ಹಾರ್ಮೋಲ್ ರೌಂಡ್ ಅಂತ ಕರಿತೀವಿ. ಇಲ್ಲಿಂದ ಹೀಗೆ ಬರೋದನ್ನು ಹಾರ್ಮೋಲ್ ರೌಂಡು. ಇಲ್ಲಿಂದ ಇಲ್ಲಿಗೆ ಅಳತೆ ತೊಗೋಬೇಕಾಗುತ್ತೆ. ಓಕೆನಾ. ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈ ಕಂಕ್ಳವರೆಗೂ ಅಳತೆ ತೊಗೋಬೇಕು. ಇದು ಹಾರ್ಮೋಲ್ ರೌಂಡು. ಓಕೆನಾ. ಇದು ಬಂದ್ಬಿಟ್ಟು ಶೋಲ್ಡರ್. ಓಕೆನಾ. ಇಲ್ಲಿಂದ ಇಲ್ಲಿಗೆ ಇದು ಶೋಲ್ಡರ್ ಅಂತ ಹೇಳ್ತೀವಿ. ಇದು ಶೋಲ್ಡರ್ನ ಡೀಪ್, ಇದು ಫ್ರಂಟ್ ಡೀಪು, ಫ್ರಂಟ್ ನೆಕ್ಕು ಅಂತ ಹೇಳ್ತೀವಿ, ಫ್ರಂಟ್ ಅಂತೀವಿ. ಇದು ಫ್ರಂಟು, ಇದು ಬ್ಯಾಕು, ಮುಂದೆ ಇದು ಹಿಂದೆ. ಇದು ಬಂದ್ಬಿಟ್ಟು ಶೋಲ್ಡರು. ಇದು ಶೋಲ್ಡರು ಮತ್ತು ನೆಕ್ ಬಿಡ್ತು, ನೆಕ್ ಅಂತ ಹೇಳ್ತೀವಿ. ಓಕೆನಾ. ಇದು ಈ ಕಡೆ ಬರೋದು ಹಿಂಗೆ ಬರುತ್ತಲ್ಲ, ಇದನ್ನು ನೆಕ್ ಬಿಡ್ತು. ಇದು ಶೋಲ್ಡರು. ಇದಿಷ್ಟು ಆಯಿತು. ಮತ್ತು ಇದು ಕಂಕ್ಳಿಂದ ಇಲ್ಲಿವರೆಗೂ ತೊಗೊಳ್ಳೋದು ಕೊಳತೆ, ಇಲ್ಲಿಂದ ಇಲ್ಲಿಗೆ ಕಂಕ್ಳಿಂದ ಕೆಳಭಾಗ ಇದು. ಓಕೆನಾ. ಮತ್ತು ಇದಿಷ್ಟು ಆಯಿತಾ. ಇಷ್ಟು ಆದಮೇಲೆ ಇಲ್ಲಿಂದ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇದು ಡಾಟ್ ಪಾಯಿಂಟ್, ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ದೊಡ್ಡದು ಡಾಟು, ಇಲ್ಲಿಂದ ಇಲ್ಲಿಗೆ ಇದು ಡಾಟ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿಗೆ ಡಾಟ್ ಪಾಯಿಂಟು. ಇಲ್ಲಿಂದ ಡಾಟ್ ಕೆಳಗಡೆಯ ಭಾಗ, ಇದು ಕೆಳಗಡೆಯ ಭಾಗ ಆಯಿತಾ. ಇಲ್ಲಿಂದ ಇಲ್ಲಿಗೆ ಡಾಟ್ನ ಕೆಳಗಡೆ ಭಾಗ, ಇದು ದೊಡ್ಡ ಡಾಟು, ಇವೆಲ್ಲ ಚಿಕ್ಕ ಡಾಟ್ಗಳು. ಓಕೆನಾ. ಇಲ್ಲಿ ಹಾರ್ಮೋಲ್ ರೌಂಡ್ ಹತ್ರ ಒಂದು ಡಾಟ್ ಬರುತ್ತೆ, ಮತ್ತು ಈ ಕಡೆ ಫ್ರಂಟಲ್ಲಿ ಒಂದು ಡಾಟ್ ಬರುತ್ತೆ, ಈ ಕಡೆ ಸೈಡಲ್ಲಿ ಒಂದು ಬರುತ್ತೆ ಡಾಟು. ಇದು 4th ಡಾಟ್. ಓಕೆನಾ. ಒಂದೊಂದು 3 ಡಾಟ್ ಬರುತ್ತೆ. ಕೆಲವು ಒಂದು ಡಾಟಲ್ಲಿ ಸ್ಟಿಚ್ ಮಾಡೋದು, ಪ್ರಿನ್ಸ್ ಕಟ್ಟು, ಕಟೋರಿ, ಆಮೇಲೆ ಪ್ರಿನ್ಸ್ ಕಟ್ ವಿತ್ ಬೆಲ್ಟು, ಆಮೇಲೆ ಈಗೆಲ್ಲ ಮಧುಬಾಲ ಡಿಸೈನ್, ಈ ಥರ ತುಂಬ ಡಿಸೈನ್ಸ್ಗಳಿದ್ದಾವೆ ಬ್ಲೌಸಲ್ಲಿ. ಫಸ್ಟ್ಗೆ ಸಾದಾ ಬ್ಲೌಸಿಂದ ಹೋಗಬೇಕು. ಓಕೆನಾ.
ಸಾದಾ ಬ್ಲೌಸು, ಆಮೇಲೆ ಲೈನಿಂಗ್ ಬ್ಲೌಸು, ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು, ಆಮೇಲೆ ಕಟೋರಿ ಬ್ಲೌಸು, ಆಮೇಲೆ ಕ್ರಾಸ್ ಕಟ್ಟಿಂಗ್ ಬ್ಲೌಸು, ಈ ಥರ ಬೇರೆ ಬೇರೆ ಡಿಸೈನ್, ಆಮೇಲೆ ಲಂಗ ಬ್ಲೌಸು, ಲಾಂಗ್ ಬ್ಲೌಸು, ಅಜ್ಜಿ ಬ್ಲೌಸು, ಈ ಥರ ತುಂಬ ವೆರೈಟಿಗಳಿದ್ದಾವೆ. ನಿಮಗೆ ಒಂದು ಬ್ಲೌಸ್ ಕರೆಕ್ಟಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ರೆ ಇನ್ನೆಲ್ಲ ಬ್ಲೌಸ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆನಾ? ನೀವು ಯೋಚನೆನೇ ಮಾಡ್ಬೋದು, ಆದರೆ ಗಮನ ಕೊಟ್ಟು ಮಾಡಬೇಕು. ನಾವು ಏನೇನು ಹೇಳಿರ್ತೀವಿ ಅದು ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ. ಮತ್ತು ಇದು ಬಂದ್ಬಿಟ್ಟು ಬೆಲ್ಟ್. ಓಕೆನಾ? ಈ ರೀತಿ ಬರೋದು ಬೆಲ್ಟ್. ಇದು ಬೆಲ್ಟ್ನ ಕೆಲವು ಇನ್ನೋಟ್ ಮಾಡ್ಬೋದು, ಮೇಲೆ ಬರೋ ಥರ ಮಾಡ್ಬೋದು. ಅದು 2 ಥರ ಕಟ್ಟಿಂಗ್ ಬರುತ್ತೆ. ನಾನು ಅದು 2 ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದು ಮಾಡಿ. ಬೂಟಿಗೆ ಕಟ್ಟಿಂಗ್ ಬೇರೆ ಬರುತ್ತೆ, ನಾರ್ಮಲ್ಲಾಗಿ ನಾವು ಟೈಲರ್ಸ್ಗಳು ಮಾಡುವಂಥ ಲೋಕಲಲ್ಲಿ ಮಾಡುವಂಥ, ಹಳ್ಳಿಗಳಲ್ಲಿ ಲೋಕಲಲ್ಲಿ ಮಾಡುವಂಥ ಕಟ್ಟಿಂಗು. ಮತ್ತು ಇವಾಗ ಬೂಟಿಕ್ಗಳಲ್ಲಿ ಇದು ಕಾಣಿಸ್ಬಾರ್ದು ನೋಡಿ, ಇದೆಲ್ಲ ಬೂಟಿಕ್ಕಲ್ಲಿ ಈ ಥರನೇ ಹೊಲಿಯೋದು. ಇಲ್ಲೇನು ಸ್ಟಿಚಿಂಗ್ ಕಾಣಿಸಲ್ಲ, ಆ ಥರ ಹೊಲಿತಾರೆ. ಹಳ್ಳಿ ಕಡೆ ಹಂಗೆ ಹೊಲಿಯಲ್ಲ, ಇದು ಮೇಲೆ ಬರುತ್ತೆ, ಆ ಥರ ಹೊಲಿತಾರೆ. ಅದನ್ನು ತೋರಿಸ್ತೀನಿ, ಯಾಕೆಂದರೆ ಇದು ಸ್ವಲ್ಪ ನಿಮಗೆ ತಿರುಗಿಸಿ ಹೊಲಿಯೋಕ್ಕೆ ಕಷ್ಟ ಆಗ್ಬೋದು. ಆ ಥರದ್ದು ಈಸಿಯಾಗಿ ಮಾಡ್ಬೋದು. ನಾನು 2 ಮೆಥಡು ತೋರಿಸ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಕಲ್ತ್ಕೊಳ್ಳಿ. ಓಕೆನಾ? ಇದಿಷ್ಟು ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಡಿಸೈನ್ ಹೇಗೆ ಬೇಕು ಆ ರೀತಿ ಮಾಡಿ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು. ಫಸ್ಟ್ಗೆ ಈ ಬ್ಲೌಸಲ್ಲಿ ಇಷ್ಟು ಭಾಗಗಳಿವೆ. ಓಕೆನಾ? ಇದು ಫ್ರಂಟು, ಇದು ಬ್ಯಾಕು, ಶೋಲ್ಡರು, ಬ್ಲೌಸ್ನ ಉದ್ದ, ಸ್ಲೀವ್ಸ್ನ ಉದ್ದ, ತೋಳಿನ ಉದ್ದ, ತೋಳಿನ ಸುತ್ತಳತೆ, ಡೀಪು, ಮತ್ತು ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ, ಆರ್ಮುಲ್ ರೌಂಡು, ನೆಕ್ ವಿಡ್ತು, ಶೋಲ್ಡರು, ಇದಿಷ್ಟು ಬರುತ್ತೆ. ಓಕೆನಾ? ಇದಿಷ್ಟು ನೀವು ಗಮನದಲ್ಲಿ ಇಟ್ಕೊಂಡು ಗೊತ್ತಾದರೆ ನಿಮಗೆ ಒಂದು 10% ನೀವು ಬ್ಲೌಸ್ನ ಆರಾಮಾಗಿ ಕಲ್ತಂಗೆ. ಓಕೆನಾ? ಇದಿಷ್ಟು ಕಲ್ತ್ಕೊಳ್ಳಿ. ಇದು ಏನು ಅನ್ನೋದು ಒಂದು ನಿಮಗೆ ಪಾಯಿಂಟ್ ಹೇಳಿದೆ, ಬ್ಲೌಸಲ್ಲಿ ಏನೇನು ಕರೀತಾರೆ ಅಂತ. ಅದ್ರ ಜೊತೆಗೆ ನನಗೆ ಯಾವ ಬ್ಲೌಸ್ಗಳು ಬರುತ್ತೆ ಅಂತಲೂ ಹೇಳಿದೆ. ಬೇಕಾದ್ರೆ ಇನ್ನೂ ಒಂದು ಸಲ ಹೇಳ್ತೀನಿ. ಮಾಮೂಲಿ ಸಾದಾ ಬ್ಲೌಸ್, ಸಾದಾ ಜಾಕೆಟ್ ಬರುತ್ತೆ. ಆಮೇಲೆ ಕಟೋರಿ, ಪ್ರಿನ್ಸ್ ಕಟ್ಟಲ್ಲೇ ಫುಲ್ಲು ಪ್ರಿನ್ಸ್ ಕಟ್ ಬರುತ್ತೆ. ಇದು ಬ್ಲೌಸ್ ಫುಲ್ಲು ಪ್ರಿನ್ಸ್ ಕಟ್ ಬರುತ್ತೆ. ಬೆಲ್ಟ್ ಪ್ರಿನ್ಸ್ ಕಟ್ ಬರುತ್ತೆ, ಕಟೋರಿ ಬರುತ್ತೆ. ಆಮೇಲೆ ಮಧುಬಾಲ ಡಿಸೈನ್, ಕ್ರಾಸ್ ಕಟ್ಟಿಂಗ್, ಅಜ್ಜಿ ಬ್ಲೌಸು, ಲಂಗ ಬ್ಲೌಸು, ಈ ಥರ ಇನ್ನೂ ವೆರೈಟಿಗಳಿದ್ದಾವೆ. ನೀವು ಸದ್ಯಕ್ಕೆ ನಾನು ಹೇಳ್ದಂಗೆ ಒಂದು ಬ್ಲೌಸ್ನ ಕರೆಕ್ಟಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ. ಓಕೆನಾ? ಹಂಗಾಗಿ ಇವತ್ತು ಮೊದಲನೇ ಕ್ಲಾಸ್ ಬಂದ್ಬಿಟ್ಟು ಇದಿಷ್ಟು ಹೇಳ್ಕೊಟ್ಟಿದ್ದೀನಿ. ಇದೆಲ್ಲ ನೀವು ಅರ್ಥ ಮಾಡಿಕೊಂಡು ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನನಗೂ ಹಾಕೋಕ್ಕೆ ಒಂಥರ ಖುಷಿ ಕೊಡುತ್ತೆ. ಓಕೆನಾ? ನೋಡ್ತಾ ಇದ್ದಾರಪ್ಪ, ನಾನು ಇನ್ನೂ ಎಂಕರೇಜ್ ಬರುತ್ತೆ ನನಗೆ, ಅವಾಗ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ಬೇಗ ಹಾಕೋಣ ಅಂತ ಅನಿಸುತ್ತೆ. ನೀವು ಯಾರೂ ಕಮೆಂಟ್ ಮಾಡಿಲ್ಲ ಅಂದರೆ ನನಗೇನು ಅನಿಸಲ್ಲ, ಯಾರು ನೋಡಲ್ಲ, ಏನಕ್ಕೆ ಹಾಕಬೇಕು ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾರು ಕಮೆಂಟ್ ಹಾಕ್ತಾರೆ, ಯಾರಿಗೆ ಇಷ್ಟ ಆಗುತ್ತೆ ಅಂತ. ನಾನು ಡೈಲಿ 1 ಇಲ್ಲ 2 ವಿಡಿಯೋ ಹಾಕ್ತಾ ಹೋಗ್ತೀನಿ. ಓಕೆನಾ? ಟೈಮ್ ಸಿಕ್ಕಿದ್ರೆ 2 ವಿಡಿಯೋ ಹಾಕ್ತೀನಿ, ಇಲ್ಲಾಂದರೆ 1 ವಿಡಿಯೋ ಅಂತೂ ಕಂಪಲ್ಸರಿ ಹಾಕ್ತಾ ಹೋಗ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಓಕೆನಾ? ಫ್ರೀ ಟೈಲರಿಂಗ್ ಕ್ಲಾಸ್ಗೆ ನಾನು ಬಿಡಿಸಿನೇ ತೋರಿಸ್ಕೊಡ್ತೀನಿ. ಫಾಸ್ಟಾಗಿ ಏನು ಇದು ಮಾಡಲ್ಲ. ಒಂದೊಂದು ಪಾರ್ಟ್ಸೂ ಏನಂತ ಕರಿತೀವಿ, ಹೇಗೆ ಕಟ್ಟಿಂಗ್ ಮಾಡೋದು, ಹೇಗೆ ಅಳತೆ ತೊಗೊಳೋದು ಅಂತ ಇನ್ನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬ್ಲೌಸ್ಗೆ ಉಕ್ಸು ಎಮ್ಮಿಂಗು ಹಾಕೋದು ಹೇಗೆ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ, 2ನೇ ಕ್ಲಾಸಲ್ಲಿ. ಆಮೇಲೆ ಮೆಜರ್ಮೆಂಟ್ ತೊಗೊಳೋದು ಹೇಗೆ, ನಾವೇ ಮೆಜರ್ಮೆಂಟ್ ಹೇಗೆ ತೊಗೊಳೋದು, ಬೇರೆಯವ್ರಿಗೆ ಹೇಗೆ ಮೆಜರ್ಮೆಂಟ್ ತೊಗೊಳೋದು. ಕೆಲವರು ಅವರೇ ಹೊಲ್ಕೊಳೋಕ್ಕೆ ಮೆಜರ್ಮೆಂಟ್ ತೊಗೊಳೋಕೆ ಗೊತ್ತಿರಲ್ಲ, ಅಂಥವ್ರಿಗೆ ನಾವೇ ಹೇಗೆ ತೊಗೊಳೋದು, ಅವರೇ ಹೇಗೆ ತೊಗೊಳೋದು ಅಂತ ತೋರಿಸ್ತೀನಿ. ಇಲ್ಲ ಇನ್ನೊಬ್ಬರಿಗೆ ಇವಾಗ ಬೇರೆಯವ್ರಿಗೆ ಹೊಲ್ಕೊಡ್ತೀವಿ ಅಂದರೆ ಹೇಗೆ ಮೆಜರ್ಮೆಂಟ್ ತೊಗೊಳೋದು, ಆ ಥರ ಎಲ್ಲನೂ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ಇವಾಗಿದು ಮೊದಲನೇ ಕ್ಲಾಸ್. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.